ಇದ್ರು ಅವಕಾಶ ಸಿಗದೇ ಕೆಲವರು ಬೇರೆ ಬೇರೆ ಅವಕಾಶ ಹುಡುಕಿ ವ್ಯತ್ಯಾಸದಲ್ಲಿರ್ತಾರೆ ಅಂತ ನನ್ನ ಭಾವನೆ. ಪ್ರತಿಯೊಬ್ಬರನ್ನು ಕರೆಸ್ಬೇಕು ಈ ಸಂದರ್ಭದಲ್ಲಿ ಎಲ್ಲ ಮನಸ್ಸಿತ್ತು. ಕೆಲವರು ಕಾರಣದಿಂದ ನಾನು ಬಂದಿಲ್ಲ ಅನ್ಸುತ್ತೆ. ಈ ವೇದಿಕೆ ಮೇಲೆ ಸಂವಾದ ಕಾರ್ಯಕ್ರಮ ಮಾಡಬೇಕು ಅನ್ನೋದು ತುಂಬಾ ಕಾಣಿಸ್ತಿತ್ತು. ಅದು ಯಾಕಪ್ಪ ಅಂದ್ರೆ ಇವತ್ತಿನ ಸರ್ಕಾರದ ವಿಚಾರಗಳು ಈ ಊರನ್ನ ಕಡೆಗಣಿಸಿರೋ ವಿಚಾರ. ಇಂಥ ಎಲ್ಲ ಸಮಸ್ಯೆಗಳನ್ನು ಒಂದು ಸರ್ಕಾರದ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಸಮಸ್ಯೆ ತಗೊಂಡೋಗಿ ಈ ಗ್ರಾಮಕ್ಕೆ ಏನಾದ್ರು ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. ಅದು ರಾಜಕಾರಣಿಗಳಿಂದ ಆಗಿಲ್ಲ, ಬೇರೆ ಬೇರೆ ಕ್ಷೇತ್ರದಿಂದ ಆಗಿಲ್ಲ. ಈ ಮಾಧ್ಯಮದಲ್ಲಿ ಒಂದು ಗುರಿ ಇಟ್ಕೊಂಡು ನಾನು ಹೊರಟಿದ್ದೆ. ಅದನ್ನ ನೆರವೇರಿಸೋದಕ್ಕೆ ಇಲ್ಲಿನ ಶಾಸಕರಾದವರು ಇವತ್ತು ಬರಕ್ಕೆ ಅವಕಾಶ ಆಗಿಲ್ಲ. ಇಲ್ಲಿನ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇದು ಮಾಧ್ಯಮದವ್ರ ಮುಂದೆ ನಿರ್ಲಕ್ಷ್ಯ ತೋರಿದಂಗಾಗಿದೆ. ಅದನ್ನ ಮುಂದಿನ ದಿನದಲ್ಲಿ ನಾವು ಅದನ್ನ ಸರಿಪಡಿಸೋ ವ್ಯವಸ್ಥೆಯನ್ನ ಮಾಡ್ತೀವಿ. ಇಲ್ಲೇನಾಗಿದೆ ಅಂದ್ರೆ ಸಣ್ಣ ಅಧಿಕಾರ ಕೆಲವರು, ಇಲ್ಲಿ ದೊಡ್ಡ ಅಧಿಕಾರ ಯಾರಿಗೂ ಸಿಕ್ಕಿಲ್ಲ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸದಸ್ಯ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು. ಅಮ್ಮಮ್ಮ ಅಂದ್ರೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರ್ಬೋದು. ಅದ್ ಬಿಟ್ಟು ಜಿಲ್ಲಾ ಪಂಚಾಯತಿ ಅದಕ್ಕಿಂತ ದೊಡ್ಡ ವ್ಯಾಪ್ತಿಯಲ್ಲಿ ಆಡಳಿತ ಮಾಡಕ್ ಆಗಿಲ್ಲ. ಇಲ್ಲೆಲ್ಲ ಅಷ್ಟು ಕೇವಲ ಊರಾಗಿದೆ, ಸಣ್ಣ ಕುಗ್ರಾಮ ಆಗಿದೆ ಅಂತ ಎಲ್ಲ ಹೇಳೋಕೆ ಸಾಧ್ಯತೆ ಇದೆ. ಇಲ್ಲಿ ಅವಕಾಶಗಳೇ ಅಂಥದ್ದು ಒದಗಿಲ್ಲ. ಇವತ್ತಿನ ಶಾಸಕರು ಒಂದು ಈ ಸಂವಾದ ಕಾರ್ಯಕ್ರಮಕ್ಕೆ ಅವರೇ ದಿನಾಂಕ ಫಿಕ್ಸ್ ಮಾಡಿದ್ರು. ಸಂಸದರು ಕೂಡ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಈ ಒಂದು ನಾಟ್ಯ ರಾಜಕೀಯದಲ್ಲಿ ಮಾತ್ರ ಆಗುತ್ತೆ. ಹೇಳಿದ ಮಾತನ್ನ ಉಳಿಸ್ಕೋಬೇಕಾಗಿತ್ತು. ಈಗ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವ ಫಂಡ್ ಕೊಡ್ತಾರೆ, ಏನೇನ್ ಮಾಡ್ತಾರೆ ನಾವಂತೂ ನಂಬಕ್ಕೆ ಸಾಧ್ಯ. ಆದರೆ ಈ ಗ್ರಾಮವಾಗಿ ಓದಿದ್ರೆ ಗ್ರಾಮಸ್ಥರಾಗಿದ್ದಾರೆ. ಹಲವಾರು ಸಮಸ್ಯೆಗಳನ್ನ ನಮ್ಮೊಳಗೆ ನಾವೇ ನೋಡ್ಕೊಂಡು ನಿಭಾಯಿಸ್ತಾ ಹೋಗ್ಬೇಕಾಗತ್ತೆ. ನಾವು ಬರಗಾರಾಗಿ ಇದೊಂದು ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ, ನಿಮ್ಮೊಟ್ಟಿಗೆ ಇರ್ತಾ ಇರ್ತೀನಿ. ಅದು ನಿರಂತರವಾಗಿರುತ್ತೆ ಬಿಡಿ. ಪತ್ರಿಕೋದ್ಯಮದಲ್ಲಿ ಹಲವಾರು ಕಷ್ಟ ನಷ್ಟ ನೋಡಿರ್ತೀವಿ. ಯಾರು ನಾವು ಚುಡಾಯಿಸಿ ಸ್ಪರ್ಧೆ ಅಂತ ವ್ಯವಸ್ಥೆಗೆ ಹೋಗಿಲ್ಲ. ಆದ್ರೂ ಕೂಡ ಒಳ್ಳೆ ವರದಿ ಮಾಡಿದ್ರು, ಕೇಸ್ ಹಾಕ್ಸಿಟ್ಟು ಹಲವಾರು ದಿನ ಕೋರ್ಟ್ ಅಲ್ಲಿ ಸುತ್ತಿರ ಅಂತದ್ದು ನಮ್ಮ ಸ್ನೇಹಿತರು ಪ್ರಸಂಗ ನೋಡಿದ್ದಾರೆ. ಆ ವರದಿಗೋಸ್ಕರ ಇಲ್ಲಿ ನಮ್ಮ ಸ್ನೇಹಿತರಾದವರು ಕೆಲವರು ಪಾಣಿ ತಂದು ಕೊಟ್ಟು ಜಾಮೀನು ಮಾಡಿಸಿದ್ರು. ಅದನ್ನು ಮರೆಯಕ್ಕಾಗಲ್ಲ. ಈ ಮಾಧ್ಯಮದ ನಿರಂತರವಾಗಿರ್ತಾ ಬಿಡಿ. ಆ ಸೇವೆಗಿಂತ ನಾನು ಇಲ್ಲಿ ಬಂದು ಈ ಸ್ಟೇಜ್ ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲರೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದು ನಾನು ಎಲ್ಲೂ ಸ್ಟೇಜ್ ಮಾಡಿರಲಿಲ್ಲ. ಒಂದು ಪತ್ರಿಕೋದ್ಯಮದ್ದು ಇನ್ನೊಂದು ಕಾರ್ಯಕ್ರಮ ಎಲ್ಲೂ ತಾಂಡಿರಲಿಲ್ಲ ನಾನು ಇದುವರೆಗೆ. ಇವತ್ತೇ ಮೊದಲು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಒಂದು ಮನಸ್ಸು ಬಂದಿತ್ತು. ಅದಕ್ಕೋಸ್ಕರ ಮಾಡಿದ್ದೀನಿ. ಇನ್ನು ನನ್ನ ಗುರುಗಳು, ನನ್ನ ಸ್ನೇಹಿತರು ಹಲವಾರು ಕಾರ್ಯಕ್ರಮ ಅವರವ್ರದೇ ವೇದಿಕೆ ಮಾಡಿ ಚರ್ಚೆ ಮಾಡಿದ್ರು. ಅದಕ್ಕೆಲ್ಲ ಭಾಗವಹಿಸಿದ್ದೆ. ನನ್ನ ಒಂದು ಪ್ರಥಮವಾದ ಕಾರ್ಯಕ್ರಮಕ್ಕೆ ಇಷ್ಟು ಹುಟ್ಟೂರಲ್ಲಿ ಯಶಸ್ಸು ಸಿಕ್ಕಿದೆ. ನಿಮ್ಮೊಟ್ಟಿಗೆ ಸದಾ ನಾನು ಋಣಿಯಾಗಿರ್ತೀನಿ. ಈಗ ಬಂದಂತ ನನ್ನ ಗೆಳೆಯರು, ಸ್ನೇಹಿತರು, ಮಿತ್ರರಾದ ಪರಮೇಶ್, ಕುಮಾರ್, ಅಧ್ಯಕ್ಷರಾದ ರಾಜಶೇಖರ್, ಸತತ ನನ್ನ ಬೆನ್ನೆಲುಬಿಗೆ ನಿಂತು ಚಿಕ್ಕಮಗಳೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಜಶೇಖರ್, ನನ್ನ ಕಾರ್ಯಕಾರಿ ಸಮಿತಿ ನಿರ್ದೇಶಕರು ಮಾಡ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ಸತತ ದಾಟಿಸ್ತಾ ಇದ್ದಾರೆ. ಆ ಒಂದು ಅವರಿಗೂ ಬೆಳಗ್ಗೆಯಿಂದ ಇಲ್ಲಿ ಬಂದು ಮಧ್ಯಾಹ್ನದಲ್ಲಿ ಹೋದರೂ ಸಂಜೆ ಬರ್ತೀನಿ ಅಂತ ಹೇಳಿದ್ರು. ಕಾರಣದಿಂದ ಈಗ ಬಂದಿಲ್ಲ. ಅವ್ರಿಗೂ ಅನುಪಸ್ಥಿತಿಯಲ್ಲಿ ಅವರಿಗೆ ಗ್ರಾಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಿದ್ದೇನೆ. ಹಾಗೂ ಗ್ರಾಮ ಪಂಚಾಯತಿಯ ಸಹಕಾರ ನನಗೆ ಮುಖ್ಯವಾಗಿದೆ. ಇವತ್ತು ಗ್ರಾಮ ಪಂಚಾಯತಿಯವ್ರನ್ನ ನಾನು ಈ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯ ಮಾಡಿ ದೊಡ್ಡ ಅಧಿಕಾರಸ್ಥರು ಬರ್ತಾರೆ ಅಂತ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ವೇದಿಕೆ ಮೇಲೆ ಜನ ಇರ್ತಿರಲಿಲ್ಲ. ಹಾಗಾಗಿ ನಮ್ಮ ಗ್ರಾಮೀಣ ಸಮಸ್ಯೆನ ನಾನು ಎತ್ತಿಡಬೇಕು ಅಂದಾಗ ಗ್ರಾಮ ಪಂಚಾಯತಿ ಸದಸ್ಯರನ್ನ ಎಲ್ಲರನ್ನೂ ಕರೆಸಿದಂಥದ್ದು. ಆದ್ರೆ ಸಂಜೆ ಸನ್ಮಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಆದ್ರೆ ಕೆಲವರು ಹಾಜರಾಗಿಲ್ಲ. ಅದೊಂದು ನನಗೆ ಸಮಾಧಾನ ಅನ್ನಿಸ್ತಾ ಇಲ್ಲ. ಇದೆಲ್ಲ ಭಾಗವಹಿಸಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತೆ ಒಳ್ಳೆ ಗಾಯಕರು ಸಿಕ್ಕಿದ್ರು ಶಾಂತಕುಮಾರ್ ಅವರ ನಿರ್ದೇಶನದಲ್ಲಿ. ಅದು ಒಂದು ಇನ್ನೇನು ಹೇಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಮಾತಾಡಕ್ಕೆ ಇಷ್ಟಪಡ್ತೀನಿ. ಆದ್ರೂ ಮಹಾಭಾರತದ ಒಂದು ವಿಚಾರಗಳನ್ನ ಈಗ ಅವ್ರ ಆಡಳಿಲ್ಲ ಆ ರೀತಿಯ ಒಂದು ಮುಚ್ಚಿ ಹೋಗಿರೋ ಅಂತ ಮಹಾಭಾರತದ ಒಂದು ಸನ್ನಿವೇಶ ತರಕ್ಕೆ ಇಷ್ಟಪಡ್ತೀನಿ.